ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಿನ್ನೆಯಷ್ಟೇ ಬಿಗ್ ಬಾಸ್ ಗಿಲ್ಲಿಯವರ ಸಿನಿಮಾ ಮುಹೂರ್ತ ಆಯಿತು. ಈ ಒಂದು ಸಿನಿಮಾದ ಮುಹೂರ್ತದಲ್ಲಿ ಹಲವಾರು ವಿಷಯಗಳನ್ನು ಪ್ರೆಸ್ ಮೀಟಲ್ಲಿ ಬಿಟ್ಕೊಟ್ಟಿದ್ದಾರೆ. ಇನ್ನೂ ಕೂಡ ಕೆಲವೊಂದಿಷ್ಟು ಆ್ಯಕ್ಟರ್ಗಳನ್ನು ಇದರಲ್ಲಿ ಯಾರು ಪಾತ್ರ ವಹಿಸ್ತಾರೋ, ಯಾರು ಪಾತ್ರ ವಹಿಸಲ್ವೋ ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ವಿಷಯಗಳನ್ನು ಬಿಟ್ಕೊಟ್ಟಿಲ್ಲ. ಇದರಲ್ಲಿ ಎಲ್ಲರಿಗೂ ಕೂಡ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೀರೋಯಿನ್ ಪಾತ್ರ ಆಗಿರ್ಬೋದು, ಇನ್ನೂ ಹಲವಾರು ಪಾತ್ರಗಳ ಒಂದು ರಿವೀಲ್ ಆಗಿಲ್ಲ ಅಂತಲೂ ಕೂಡ ಹೇಳ್ಬೋದು. ಮಾಧ್ಯಮದವರು ಕೇಳಿದ ಮಾತಿಗೆ ಅಲ್ಲಿ ಒಂದಿಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದೀವಿ, ಅವುಗಳನ್ನು ಸ್ವಲ್ಪ ಮಟ್ಟಕ್ಕೆ ರಿವೀಲ್ ಮಾಡೋದಿಲ್ಲ, ಸ್ವಲ್ಪ ದಿನ ಆದಮೇಲೆ ರಿವೀಲ್ ಮಾಡ್ತೀವಿ ಅಂತ ಪ್ರೆಸ್ ಮೀಟಲ್ಲಿ ಆ ತಂಡದವರು ಹೇಳಿರೋದನ್ನು ಕೂಡ ನಾವು ಕೇಳಿದ್ದೀವಿ. ಹೀರೋಯಿನ್ ಯಾರು, ಹಾಗೆ ವಿಲ್ಲನ್ ಪಾತ್ರ ಇದ್ದರೂ ಸಹ ವಿಲ್ಲನ್ ಪಾತ್ರ ಮಾಡೋರು ಯಾರು, ಅಥವಾ ಗಿಲ್ಲಿ ಅವರಿಗೆ ಸಾಥ್ ಕೊಡುವಂತಹ ಪೋಷಕ ಪಾತ್ರಗಳು ಯಾವ್ಯಾವು ಅನ್ನೋದನ್ನು ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಈ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಬರಬಹುದು ಅನ್ನೋ ಒಂದಿಷ್ಟು ಹಿಂಟನ್ನು ಬಿಟ್ಕೊಟ್ಟಿದ್ದಾರೆ ಆ ಒಂದು ತಂಡದವರು. ಅದೇ ರೀತಿ ರಘು ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇರ್ತಾರಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಐ ಹೋಪ್ ನೀವೆಲ್ಲರೂ ಕೂಡ ಬಿಗ್ ಬಾಸಲ್ಲಿ ನೋಡಿರಬಹುದು. ಈ ಒಂದಿಷ್ಟು ವಿಡಿಯೋಸ್ಗಳನ್ನು ಕೂಡ ಆ ಒಂದು ಬಿಗ್ ಬಾಸಲ್ಲಿ ಹಾಕಿದ್ದಾರೆ. ಕಾರ್ಟೂನ್ ರೀತಿಯಲ್ಲಿ ಮಾಡಿ ರಘು ಮತ್ತು ಗಿಲ್ಲಿ ಅವರ ಒಂದಿಷ್ಟು ಸ್ನೇಹದ ಬಗ್ಗೆ ಫನ್ನಿ ವಿಡಿಯೋಸ್ಗಳನ್ನು ಮಾಡಿದರು. ಅದೇ ರೀತಿ ಈ ಒಂದು ಸಿನಿಮಾದಲ್ಲೂ ಕೂಡ, ಅಂದರೆ ಗಿಲ್ಲಿಯವರ ಪಳಾರ್ ಸಿನಿಮಾದಲ್ಲೂ ಕೂಡ ರಘು ಅವರು ಬರುವ ಸಾಧ್ಯತೆ ಆಲ್ಮೋಸ್ಟ್ ಇರಬಹುದು ಅನ್ನೋದು ಇಲ್ಲಿ ಎಲ್ಲರ ಒಂದು ಕಲ್ಪನೆಯಾಗಿದೆ. ಹಾಗಿದ್ದರೂ ಸಹ ಅವರು ಬಂದರೂ ಈ ಒಂದು ಸಿನಿಮಾಗೆ ಅದು ಒಳ್ಳೆಯದೇ ಅಂತ ಹೇಳ್ಬೋದು. ಆ ಒಂದು ಬಿಗ್ ಬಾಸಲ್ಲಿ ಅವರ ಒಂದು ಪೇರ್ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿತ್ತೋ, ಎಷ್ಟು ಆ ಒಂದು ಪೇರ್ ಬರಲಿ ಅಂತ ಕಾಯ್ತಾ ಇದ್ವು, ಅದೇ ರೀತಿ ಒಂದು ಸಿನಿಮಾದಲ್ಲಿ ಇವರಿಬ್ಬರ ಒಂದು ಕ್ಯಾರೆಕ್ಟರ್ ಇರ್ಬೋದು, ಅವರಿಬ್ಬರ ಒಂದು ರಿಲೇಷನ್ಶಿಪ್ ಇರ್ಬೋದು, ತುಂಬ ಅದ್ಭುತವಾಗಿ ಆ ಒಂದು ಪರದೆ ಮೇಲೆ ಬರೋದಂತೂ ಖಂಡಿತ ಅಂತ ಹೇಳಬಹುದು. ಎಲ್ಲ ಸೀಸನ್ಸ್ಗಳಲ್ಲೂ ಒಂದೊಂದು ಪೇರ್ ಅನ್ನೋ ಹಾಗೆ ಸ್ನೇಹ ಇರ್ಬೋದು, ಪ್ರೀತಿಯ ರೂಪದಲ್ಲಿರಬಹುದು, ಅಥವಾ ಜಗಳ ಮಾಡೋ ರೀತಿಯಲ್ಲಿರಬಹುದು, ಒಂದೊಂದು ಜೋಡಿನೂ ಕೂಡ ಒಂದು ಅದ್ಭುತವಾದ ಒಂದು ಪ್ರದರ್ಶನವನ್ನು ಕೊಡ್ತಾನೆ ಬರ್ತಾ ಇದೆ. ಅದೇ ರೀತಿ ಈ ಒಂದು ಕಳೆದ ಸೀಸನ್ನಲ್ಲಿ ನಾವು ಗಿಲ್ಲಿ ಜೊತೆಗೆ ಹಲವಾರು ಜನರನ್ನು ಇಲ್ಲಿ ಒಂದು ಅವರ ಕಾಮಿಡಿ ಆಗಿರ್ಬೋದು, ಅವರ ಪ್ರೀತಿ ಆಗಿರ್ಬೋದು, ತುಂಟತನ ಇರ್ಬೋದು, ಜಗಳ ಆಗಿರ್ಬೋದು, ಹಲವಾರಷ್ಟು ಪೇರ್ಗಳು ಇಲ್ಲಿ ಬರುತ್ತೆ. ಇಲ್ಲಿ ಗಿಲ್ಲಿ ಜೊತೆ ಅಶ್ವಿನಿ ಗೌಡ ಗಿಲ್ಲಿ ಇರಬಹುದು, ಜಾಹ್ನವಿ ಗಿಲ್ಲಿ ಇರಬಹುದು, ಕಾವ್ಯ ಗಿಲ್ಲಿ ಇರಬಹುದು, ರಕ್ಷಿತಾ ಗಿಲ್ಲಿ ಇರಬಹುದು, ಹಾಗೆ ರಘು ಮತ್ತು ಗಿಲ್ಲಿ ಇರಬಹುದು. ತುಂಬ ಅಂದರೆ ತುಂಬ ಅದ್ಭುತವಾದ ಎಲ್ಲರ ಜೊತೆ ಬಾಂಡಿಂಗನ್ನು ಇಲ್ಲಿ ಗಿಲ್ಲಿಯವರು ಆ ಒಂದು ಸೀಸನ್ನಲ್ಲಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಆ ಒಂದು ರಿಲೇಷನ್ಶಿಪ್ ಒಂಥರ ನೋಡೋರಿಗೆ ಒಂಥರ ಖುಷಿಯ ಪಡುವಂತಹ ರಿಲೇಷನ್ಶಿಪ್ಸ್ ಅಂತಲೂ ಹೇಳ್ಬೋದು. ಅದೇ ರೀತಿ ಈ ಒಂದು ಸಿನಿಮಾದಲ್ಲಿ ಅಶ್ವಿನಿ ಗೌಡ ಅವರು ಇದ್ರೂ, ರಘು ಅವರು, ಹಾಗೆ ರಕ್ಷಿತಾ ಅವರು, ಕಾವ್ಯ ಅವರು ಇದ್ದರೆ ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಹಾಗೆ ನಮಗೆ ಪರದೆ ಮೇಲೆ ಇವರನ್ನು ನೋಡಬೇಕಪ್ಪ ಅನ್ನೋ ಹಲವಾರು ಜನರಿಗೆ ಇದೊಂದು ಖುಷಿ ವಿಷಯನೇ ಅಂತ ಕೂಡ ಹೇಳ್ಬೋದು. ಈ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಆಯಾ ಒಂದು ಪಾತ್ರಗಳನ್ನು ಕೊಡೋದಿದೆಯಲ್ಲ, ಅದು ಒಂದು ಸಾಹಸದ ವಿಷಯ ಅಂತಲೇ ಕೂಡ ಹೇಳ್ಬಹುದು. ಒಂದು ಬಿಗ್ ಬಾಸ್ ಆಗಿದೆ, ಆ ಬಿಗ್ ಬಾಸ್ ಆದ ಮೇಲೆ ಅಲ್ಲಿನ ಸ್ಪರ್ಧಿಗಳನ್ನು ಯಾವ ರೀತಿ ಮೋಡಿಫೈ ಮಾಡಿಕೊಂಡು ಅವರನ್ನು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ಯಾವ ರೀತಿ ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ ಥರ ಪ್ರಜ್ಞೆಯಿಂದ ಒಂದು ಸಿನಿಮಾದಲ್ಲಿ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು, ಆ ಒಂದು ಕ್ಯಾರೆಕ್ಟರ್ಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಆ ಒಂದು ಕ್ಯಾರೆಕ್ಟರ್ಗೆ ಜೀವ ಕೊಡೋದಿದೆಯಲ್ಲ, ಆ ಒಂದು ಕೆಲಸವನ್ನು ಮಾಡಿದರೆ ಸಾಕು ಆ ಟೀಮ್ ತುಂಬ ಚೆನ್ನಾಗಿ ಮೂಡಿಬರುತ್ತೆ ಒಂದು ಸಿನಿಮಾ ಅಂತ ಕೂಡ ಹೇಳ್ಬೋದು. ನಾವೀಗ ಒಬ್ಬ ವ್ಯಕ್ತಿ ಹೇಗಿದ್ದಾನೋ ಅದರ ಬಗ್ಗೆ ನೋಡದೆ ಜಡ್ಜ್ ಮಾಡೋದು ಬೇರೆ. ಆ ಒಂದು ಬಿಗ್ ಬಾಸ್ನಲ್ಲಿ ಅವರು ಇದ್ದಿದ್ದನ್ನು ನಾವು ನೋಡಿದ್ದೀವಿ, ಅದನ್ನು ನೋಡಿ ಜಡ್ಜ್ ಮಾಡಿ ಆ ಒಂದು ಸಿನಿಮಾದಲ್ಲಿ ಈ ಒಂದು ವ್ಯಕ್ತಿಗೆ ಈ ಕ್ಯಾರೆಕ್ಟರ್ ಏನು ಮಾಡಬಹುದು ಅನ್ನೋದನ್ನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಆ ಒಂದು ಸಿನಿಮಾಗಳಲ್ಲಿ ಹಾಕ್ಕೊಂಡ್ರೆ
ನಿಜವಾಗ್ಲೂ ಅದೊಂದು ಸಕ್ಸಸ್ಫುಲ್ ಸಿನಿಮಾ ಆಗೋದಂತೂ ಪಕ್ಕಾ ಅಂತ ಹೇಳಬಹುದು. ಇನ್ನೇನು ಸೆಟ್ ಇರುತ್ತೆ, ಹಲವಾರು ಕ್ಯಾರೆಕ್ಟರ್ಗಳ ಬಗ್ಗೆ ರಿವೀಲ್ಸ್ಗಳನ್ನು ಕೊಡ್ತಾನೆ ಹೋಗ್ತಾರೆ. ಆ ಒಂದು ಕ್ಯಾರೆಕ್ಟರ್ ಅದ್ಭುತವಾದ ಕ್ಯಾರೆಕ್ಟರ್ ಆಗಿರಲಿ ಅನ್ನೋದು ನನ್ನ ಒಂದು ಆಶಯ. ಅದೇ ರೀತಿ ಆ ಒಂದು ಸಿನಿಮಾದಲ್ಲಿ ರಘು ಅವರು ಇದ್ದರೆ ತುಂಬ ಅಂದರೆ ತುಂಬ ಒಳ್ಳೆಯ ಹೆಸರು ಬರುತ್ತೆ ಆ ಒಂದು ಸಿನಿಮಾಗೆ ಅನ್ನೋದು ನನ್ನ ಒಂದು ವಿಚಾರ. ನಿಮಗೇನು ಅನಿಸುತ್ತೆ? ನಿಮಗೂ ಕೂಡ ಗಿಲ್ಲಿ ಅವರ ಜೊತೆ ಪಳಾರ್ ಸಿನಿಮಾದಲ್ಲಿ ರಘು ಅವರು ಇದ್ದರೆ ನಿಮಗೆ ಸಿನಿಮಾ ನೋಡೋಕ್ಕೆ ಖುಷಿಯಾಗತ್ತಾ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಯಾರೆಲ್ಲ ಇದ್ದರೆ ಆ ಒಂದು ಸಿನಿಮಾ ಅದ್ಭುತವಾಗಿ ಮೂಡಿಬರುತ್ತೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಈ ಒಂದು ಸಿನಿಮಾ ಗಿಲ್ಲಿಯವರಿಗೆ ಯಶಸ್ಸನ್ನು ತಂದುಕೊಡಲಿ, ಹಾಗೆ ಹಲವಾರು ಕಲಾವಿದರಿಗೆ ಆ ಒಂದು ಸಿನಿಮಾ ಹೆಲ್ಪ್ ಆಗಲಿ ಅನ್ನೋದನ್ನು ಹೇಳ್ತಾ, ನಮ್ಮ ಕನ್ನಡದ ಸಿನಿಮಾಗಳು ಬೆಳೀಲಿ, ಕನ್ನಡದಲ್ಲಿ ಕಲಾವಿದರು ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ, once again thank you for the watching this video.